ಈ ಕಾರ್ಯಕ್ರಮದ ಅಗತ್ಯವೇನು, ಅದರ ಉದ್ದೇಶವೇನು? ಉದ್ದೇಶ ಏನಂದ್ರೆ, ಈಗ ನಾವೆಲ್ಲ ಭಾರತೀಯರು, ವಿಶೇಷವಾಗಿ ನಮ್ಮಲ್ಲಿ ಯುವ ಜನಾಂಗ ಯಂಗ್ಸ್ಟರ್ಸ್ ಏನಿದ್ದಾರೆ, ಅವರಿಗೆ ನಮ್ಮ ಭಾರತದ ಇತಿಹಾಸನೇ ಗೊತ್ತಿಲ್ಲ, ಹೋರಾಟದ ಚರಿತ್ರೆನೇ ಗೊತ್ತಿಲ್ಲ. ನಮ್ಮ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತಾ ಹುತಾತ್ಮರಾದ ಅವರ ಚರಿತ್ರೆ ನಮ್ಮ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಆದ್ದರಿಂದ ಸ್ವಾತಂತ್ರ್ಯದ ಮಹತ್ವ ನಮಗೆ ಗೊತ್ತಿಲ್ಲ. ಈಗ ಯುವ ಜನಾಂಗಕ್ಕೆ ಕೇಳ್ರಿ, ಕ್ರಿಕೆಟರ್ಸ್ ಬಗ್ಗೆ ಬಹಳ ಹೇಳ್ತಾರೆ. ಅವನು ಇಷ್ಟು ಸೆಂಚುರಿ ಮಾಡಿದ್ದಾನೆ, ಅವನು ಇಷ್ಟು ಸಿಕ್ಸ್ ಹೊಡೆದಿದ್ದಾನೆ, T20ಯಲ್ಲಿ ಏನ್ ಹಿಸ್ಟ್ರಿ ಇದೆ. ಕಲಾವಿದರ ಬಗ್ಗೆ ಕೇಳ್ರಿ, ಎಷ್ಟು ಚಲನಚಿತ್ರ ತೆಗೆದಿದ್ದಾನೆ, ಎಷ್ಟು ಹಿಟ್ ಆಗಿದೆ, ಎಷ್ಟು ಫ್ಲಾಪ್ ಆಗಿದೆ, ಎಲ್ಲ ಗೊತ್ತಿದೆ. ಮೊಬೈಲ್ ಬಗ್ಗೆ ಎಲ್ಲ ಗೊತ್ತಿದೆ. ಆದ್ರೆ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಪೂಜ್ಯರು, ನಮ್ಮ ಹಿರಿಯರು ದೇಶ ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ನಮ್ಮ ಯುವ ಜನಾಂಗಕ್ಕೆ ಅದರ ಬಗ್ಗೆ ಅರಿವು ಇಲ್ಲ. ಚರಿತ್ರೆ ಬಿಡಿ, ಉದಾಹರಣೆಗೆ ಈಗ ನಾವು ಯಾರನ್ನಾರು ಒಂದು 10 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಹೇಳಿ ಅಂದ್ರೆ ಹೆಸರು ಕೂಡ ಗೊತ್ತಿಲ್ಲ. ಉಳ್ಕಿದ್ದೆಲ್ಲ ನಮ್ಗೆ ಗೊತ್ತಿದೆ ಈಗೆಂದು. ಆದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಂದು 10 ಹೋರಾಟದ ಮಾಡಿದಂತ ತ್ಯಾಗಿಗಳ ಹೆಸರು ಹೇಳಿ ಅಂದ್ರೆ ಹೆಸರು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾವ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅವರ ಬಗ್ಗೆ ನಮಗೆ ಅರಿವಿಲ್ಲ ಅಂದ್ರೆ ನಾವು ಮುಂದೆ ಹೆಂಗೆ ಹೋಗ್ಬೇಕು? ಇವತ್ತಿನ ಈ ಕಾರ್ಯಕ್ರಮ ಸ್ವಾತಂತ್ರ್ಯ ಹೋರಾಟದ ಹುತಾತ್ಮರು, ಇದರ ಉದ್ದೇಶ ಏನಂದ್ರೆ ನಮ್ಮೆಲ್ಲರಿಗೂ ಗುರ್ತಾಗಬೇಕು ಈ ಸ್ವಾತಂತ್ರ್ಯಕ್ಕಾಗಿ ಏನೆಲ್ಲ ತ್ಯಾಗ ಕೊಡಲಾಗಿದೆ. ಸ್ವಾತಂತ್ರ್ಯ ಪ್ರತಿ ವ್ಯಕ್ತಿಯ ಮೂಲ ಅಧಿಕಾರ, ಪ್ರತಿ ವ್ಯಕ್ತಿಯ ಮೂಲ ಅಧಿಕಾರ ಸ್ವಾತಂತ್ರ್ಯ. ಅದು ಕಳೆದುಕೊಂಡು ಜೀವನ ಸಾಗಿಸೋದು ಸಾಧ್ಯವಿಲ್ಲ. ಆತರ ಒಂದು ಬ್ರಿಟಿಷರ ಕಾಲದಲ್ಲಿ ಗುಲಾಮಗಿರಿಯಲ್ಲಿ ಜೀವನ ಮಾಡುತ್ತಾ ನಮ್ಮ ಪೂಜ್ಯರು ಎಂತ ತ್ಯಾಗ ಕೊಟ್ಟು ಈ ಸ್ವಾತಂತ್ರ್ಯ ಪಡೆದಿದ್ದಾರೆ, ಅದು ನಮಗೆ ಗುರ್ತಾಗಬೇಕು. ಆದ ನಂತರನೇ ನಮ್ಮ ಮನಸ್ಸಿನಲ್ಲಿ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗುತ್ತೆ, ಅದರ ಬಗ್ಗೆ ಅರಿವು ನಮಗೆ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಗುರು ಹಿರಿಯರು, ಎಲ್ಲ ಧರ್ಮದ ಪೂಜ್ಯರು ಇಲ್ಲಿದ್ದಾರೆ, ಅವರು ನಮ್ಮ ಮುಂದೆ ಈ ಚರಿತ್ರೆಯನ್ನು ಇಡ್ತಾರೆ. ಈ ಚರಿತ್ರೆ ಗುರ್ತಾದ್ರೆ ನಮಗೆ ಸ್ವಾತಂತ್ರ್ಯದ ಮಹತ್ವ ಗೊತ್ತಾಗುತ್ತೆ. ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ 15 ಆಗಸ್ಟ್ 1947 ಇಸ್ವಿಯಲ್ಲಿ. ಇದು ಒಂದು ದಿನದ, ಒಂದು ವಾರದ, ಒಂದು ತಿಂಗಳದ ಶ್ರಮ ಅಲ್ಲ. ಇದು ಸುಮಾರು 200 ವರ್ಷ, 193 ವರ್ಷದ ಸತತ ಹೋರಾಟದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇದೇನು ಒಂದಿನ, 2 ದಿನ, ತಿಂಗಳ, 2 ತಿಂಗಳ, ವರ್ಷ, 2 ವರ್ಷದ ಹೋರಾಟದ ನಂತರ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸ್ವಾತಂತ್ರ್ಯಕ್ಕಾಗಿ 193 ವರ್ಷ ಸತತವಾಗಿ ನಮ್ಮ ಪೂಜ್ಯರು, ಗಣ್ಯರು, ಹಿರಿಯರು, ಭಾರತೀಯರು ಹೋರಾಟ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಈ ಚರಿತ್ರೆ, 200 ವರ್ಷ ಚರಿತ್ರೆ ನಮಗೆ ಗೊತ್ತಾಗಬೇಕು. ಮೊಟ್ಟ ಮೊದಲ ಹೋರಾಟದ ಇದು ನಾವು ಚರಿತ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇತಿಹಾಸ ಏನನ್ನು ಗುರುತು ಮಾಡ್ಕೋಬೇಕು. 1754 ನಮಗೆ ಯಾವ ದಿನ ಸ್ವಾತಂತ್ರ್ಯ ಸಿಕ್ಕಿದೆ ಅದಕ್ಕಿಂತ 193 ವರ್ಷದ ಹಿಂದೆ 1754ರಲ್ಲಿ ಕಲ್ಕತ್ತಾ ಇಲಾಖೆಯಲ್ಲಿ ಅಲಿ ವರ್ದಿ ಖಾನ್ ಎನ್ನುವರು ಮೊಟ್ಟ ಮೊದಲಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವರು ಜಯನು ಗಳಿಸಿದ್ದಾರೆ. ಆ ಹೋರಾಟದಲ್ಲಿ ಜಯ ಗಳಿಸಿದ್ದಾರೆ. ಬ್ರಿಟಿಷರಿಗೆ ಹೀನಾಯ ಸೋಲಾಗಿದೆ ಆ ಹೋರಾಟದಲ್ಲಿ. ಮೊಟ್ಟ ಮೊದಲನೇ ಬ್ರಿಟಿಷರ ವಿರುದ್ಧ ಹೋರಾಟ ಆಗಿದ್ದು 1754 ಇಸ್ವಿಯಲ್ಲಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ವರ್ಷಕ್ಕಿಂತ 193 ವರ್ಷ ಮುಂಚೆ. ತದನಂತರ ಅಲಿ ವರ್ದಿ ಖಾನ್ ಅವರ ಮೊಮ್ಮಗ ನವಾಬ್ ಸಿರಾಜುದ್ದೌಲಾ 1757ರಲ್ಲಿ ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಆದರೆ ಅವರಿಗೆ ಆ ಹೋರಾಟದಲ್ಲಿ, ಆ ಯುದ್ಧದಲ್ಲಿ ಗೆಲುವು ಸಿಗಲಿಲ್ಲ. ಅದಾದ ನಂತರ
1761ರಲ್ಲಿ 1763ರಲ್ಲಿ ಒಂದು ಸಣ್ಣ ಪುಟ್ಟ ಯುದ್ಧಗಳು, ಹೋರಾಟಗಳು ಬ್ರಿಟಿಷರ ವಿರುದ್ಧ ಆಗ್ತಾನೇ ಇದ್ವು. ದಕ್ಷಿಣದಲ್ಲಿ 1783 ಇಸ್ವಿಯಿಂದ 1790 ಯಾನಿ 16 ವರ್ಷ ಸತತವಾಗಿ 4 ಯುದ್ಧ. ಹೈದರ್ ಅಲಿ ಖಾನ್ ಮತ್ತೆ ಅವರ ಮಗ ಫತಾ ಅಲಿ ಖಾನ್. ಫತಾ ಅಲಿ ಖಾನ್ ಅಂದ್ರೆ ಇವತ್ತು ನಮಗೆ ಬಹಳ ಜನಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಟಿಪ್ಪು ಸುಲ್ತಾನ್ ಹೆಸರಿನಿಂದ ಅವರಿಗೆ ನಾವು ನೆನಪಿಸ್ತೀವಿ. 1783ರಿಂದ 1799ವರೆಗೆ 16 ವರ್ಷ 4 ಯುದ್ಧ ಮಾಡಿದ್ದಾರೆ. ಅದು ಬ್ರಿಟಿಷರ ವಿರುದ್ಧ ಮಾಡಿದ್ದಾರೆ. ಅವರಿಗೆ ನಾವು ಮಿಸೈಲ್ ಮ್ಯಾನ್ ಅಂತಾನೂ ನೆನಪಿಸ್ತೀವಿ. ಬ್ರಿಟಿಷರ ವಿರುದ್ಧ 16 ವರ್ಷ ಟಿಪ್ಪು ಸುಲ್ತಾನ್ ಅವರು ಯುದ್ಧ ಮಾಡಿದ್ದಾರೆ. ಕೊನೆಯದಾಗಿ 1799ರಲ್ಲಿ ಅವರು ತಮ್ಮ ಜೀವವನ್ನು ತ್ಯಾಗ ಮಾಡಿದ ದೇಶಕ್ಕಾಗಿ. ಅವರ ತೀರ್ಕೊಂಡ ನಂತರ, ಅವರ ಸಾವಿನ ನಂತರ ಬ್ರಿಟಿಷರು ಅವರ ಶವ ಕಡೆ ಬಂದು ಅವರ ಎದೆ ಮೇಲೆ ಕಾಲಿಟ್ಟು ಬ್ರಿಟಿಷರು ಆಗ ಹೇಳಿದ್ರು, ಇವತ್ತಿಂದ ಭಾರತ ನಮ್ಮದಾಗಿದೆ. ಯಾಕಂದ್ರೆ ಇವತ್ತು ಟಿಪ್ಪು ಸುಲ್ತಾನ್ ಸತ್ತು ಹೋದ್ರು, ಇನ್ನು ಮುಂದೆ ನಮಗೆ ತಡೆಯೋರು ಯಾರು ಇಲ್ಲ. ಇವತ್ತಿಂದ ಈ ಭಾರತ ದೇಶ ನಮ್ಮದಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಬ್ರಿಟಿಷರು ಅವತ್ತು ಹೇಳಿದ್ದಾರೆ. ಅದಾದ್ಮೇಲೆ 1803 ಇಸ್ವಿಯಲ್ಲಿ ಶಾ ಅಬ್ದುಲ್ ಅಜೀಜ್ ದೆಹಲಿ ರಹಮತುಲ್ಲಾಹಿ ಅಲೈಹಿ, ದೆಹಲಿಯಲ್ಲಿ ಒಂದು ಬಹಳ ದೊಡ್ಡ ಧರ್ಮಗುರು, ಇಡೀ ಭಾರತದಲ್ಲಿ ಎಲ್ಲಾ ಮಂದಿ ಅಪಾರ ಗೌರವ ಶಾ ಅಬ್ದುಲ್ ಅಜೀಜ್ ರಹಮತುಲ್ಲಾಹಿ ಅಲೈಹಿ ಅಂದ್ರೆ. ಅವರು 1803ರಲ್ಲಿ ಒಂದು ಫತ್ವಾ ಜಾರಿ ಮಾಡ್ತಾರೆ, ಫತ್ವಾ ಕೊಡ್ತಾರೆ, ಇವತ್ತು ನಾವು ಭಾರತೀಯರು ಗುಲಾಮರಾಗಿದ್ದೀವಿ, ನಮಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದು ಪ್ರತಿ ಒಂದು ಭಾರತೀಯರಿಗೆ ಕಡ್ಡಾಯವಾಗಿದೆ ಅಂತ ಒಂದು ಫತ್ವಾ ಕೊಡ್ತಾರೆ. ಆದ ನಂತರ ಇಡೀ ಭಾರತದಲ್ಲಿ ಹೋರಾಟಗಳಾಗ್ತವೆ. ಅದರಲ್ಲಿ ರಾಣಿ ಲಕ್ಷ್ಮೀಬಾಯಿ, ನಾವೆಲ್ಲ ಹೆಸರು ಕೇಳಿರ್ಬೋದು, ಝಾನ್ಸಿ ಕಿ ರಾಣಿ ಅಂತ ನಾವು ನೆನಪಿಸ್ತೀವಿ. ಅವರ ಹೆಸರು ಮಣಿಕರ್ಣಿಕಾ ಅವರ ಹೆಸರು, ಆದ್ರೆ ರಾಣಿ ಲಕ್ಷ್ಮೀಬಾಯಿ ಅಂತ ನಾವು ಎಲ್ಲರೂ ಅವ್ರಿಗೆ ಗುರುತಿಸ್ತೀವಿ. ರಾಣಿ ಝಾನ್ಸಿ ಕಿ ರಾಣಿ ಅಂತ ನಾವು ಗುರುತಿಸ್ತೀವಿ. ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಒಂದು ಹೆಣ್ಣಾಗಿ ಬ್ರಿಟಿಷರಿಗೆ ಹೆದರಲಿಲ್ಲ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ. ಎಂತ ಹೋರಾಟ ಅಂದ್ರೆ ಇತಿಹಾಸ ಬರೆಯೋರು ಹೇಳ್ತಾರೆ, ಆ ರಾಣಿ ಲಕ್ಷ್ಮೀಬಾಯಿ ಯಾವಾಗ ಕುದುರೆ ಮೇಲೆ ಸವಾರಿ ಮಾಡ್ತಿದ್ರಲ್ಲ, ಇಷ್ಟು ವೇಗವಾಗಿ ಸವಾರಿ ಮಾಡ್ತಿದ್ರಂತೆ, ನೋಡೋರಿಗೆ ಈ ಸವಾರಿ ಮಾಡೋರು ಗಂಡು ಹೆಣ್ಣು ಅಂತಾನೂ ವ್ಯತ್ಯಾಸ ಮಾಡಕ್ಕಾಗಲ್ಲ, ಅಷ್ಟು ವೇಗವಾಗಿ ಚಲಾಯಿಸಿದ್ರಂತೆ. ಮತ್ತೆ ಎಷ್ಟು ಅಭ್ಯಾಸ ಕುದುರೆ ಅಂದ್ರೆ ನಾವೆಲ್ಲರೂ ನೋಡಿರ್ಬೋದು, ಬಹಳಷ್ಟು ಜನ ಕುದುರೆ ಮೇಲೆ ಕುಂತ್ರೆ ಒಂದು ಕೈಯಲ್ಲಿ ಕುದುರೆಯ ಲಗಾಮನ್ನು ಹಿಡಿತಾರೆ, ಇನ್ನೊಂದು ಕೈಯಲ್ಲಿ ಬೇರೆ ಕೆಲಸ ಮಾಡ್ತಾರೆ. ಆದ್ರೆ ರಾಣಿ ಲಕ್ಷ್ಮೀಬಾಯಿ ಎಂಥ ಅಭ್ಯಾಸ ಅಂದ್ರೆ ಅವರಿಗೆ ಕುದುರೆ ಮೇಲೆ ಕುಂತಾಗ 2 ಕೈಯಿಂದ ಖಡ್ಗವನ್ನು ಚಲಾಯಿಸ್ತಿದ್ರಂತೆ. ಕುದುರೆ ಓಡಿಸ್ತಿದ್ದಾರೆ, 2 ಕೈಯಿಂದ ಖಡ್ಗ ಚಲಾಯಿಸ್ತಿದ್ರಂತೆ. ಅವರು ಹೋರಾಟ ಮಾಡಿದ್ರು. ಕೊನೆಗೂ ಅವರಿಗೆ ಪೆಟ್ಟಾಯಿತು. ಆ ಪೆಟ್ಟಲ್ಲಿ ಕಣ್ಣಿನ ಅವರಿಗೆ ದೃಷ್ಟಿ ಹೋಯಿತು. ಆಗ ಅವರು ರಾಣಿ ಲಕ್ಷ್ಮೀಬಾಯಿ ಹೇಳ್ತಾರೆ, ನಾನು ಸತ್ರೆ ನನ್ನ ಶವ ಕೂಡ ಬ್ರಿಟಿಷರಿಗೆ ಸಿಗಬಾರ್ದು. ಅವರು ಒಂದು ಗುಡಿಯಲ್ಲಿ ಹೋಗಿ ಪಂಡಿತರಲ್ಲಿ ಹೇಳ್ತಾರೆ, ನನ್ನ ಹುಡುಗಿಂದ ಬ್ರಿಟಿಷರು ಬರ್ತಿದ್ದಾರೆ, ನನ್ನ ಶವವನ್ನು ಅವರಿಗೆ ಸಿಗಬಾರ್ದು, ಅದಕ್ಕೋಸ್ಕರ ನನ್ನ ಅಂತಿಮ ಸಂಸ್ಕಾರ ನೀವೇ ಮಾಡಬೇಡಿ ಅಂತ ಹೇಳ್ತಾರೆ. ಏನು ಅವರು ಅಪಾರ ಇದು ಭಾರತದ ಮೇಲೆ, ನನ್ನ ಬ್ರಿಟಿಷರಿಗೆ ನನ್ನ ಶವ ಕೂಡ ಸಿಗಬಾರ್ದು, ನೀವೇ ನನ್ನ ಅಂತಿಮ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ಚರಿತ್ರೆ. ಈ ಚರಿತ್ರೆ ಸುಮಾರು 139 ವರ್ಷದ ಇತಿಹಾಸ. 1857ರಲ್ಲಿ ಬರೀ ಒಂದು ವರ್ಷದಲ್ಲಿ 1857 ಬರೀ ಒಂದು ವರ್ಷದಲ್ಲಿ ಬ್ರಿಟಿಷ್ ರೈಟರ್ ಬರೀತಾರೆ 5 ಲಕ್ಷಕ್ಕಿಂತ ಜಾಸ್ತಿ ಭಾರತೀಯರನ್ನು ಕೊಲೆ ಮಾಡಿದ್ದಾರೆ ಬ್ರಿಟಿಷರು. ಬರೀ ಒಂದು ವರ್ಷದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಭಾರತೀಯರನ್ನು ಕೊಲೆ ಮಾಡಲಾಗಿದೆ. ಅವ್ರ ದೇಶಕ್ಕಾಗಿ ಅವರು ತ್ಯಾಗ ಕೊಟ್ಟಿದ್ದಾರೆ. ಒಬ್ಬ ಬ್ರಿಟಿಷ್ ಬರೀತಾರೆ ಏನಂದ್ರೆ, ನಾನು ಒಮ್ಮೆ ನನ್ನ ಟೆಂಟ್ ನಲ್ಲಿ ಕುಳಿತಿದ್ದೆ, ಒಂದು ವಿಚಿತ್ರವಾದ ವಾಸನೆ ಬಂತು.
ಯಾವುದು ಪ್ರಾಣಿ ಸತ್ತಿದ್ದಾಗೆ ವಾಸನೆ ಬರ್ತೈತಲ್ಲ, ಒಂದು ವಿಚಿತ್ರವಾದ ವಾಸನೆ. ನಾನು ಟೆಂಟ್ ಅಲ್ಲಿ ನನ್ನ ಕೂತಿದ್ದೆ, ವಿಚಿತ್ರವಾದ ವಾಸನೆ ನನಗೆ ಬಂತು. ನಾನು ಆಸಕ್ತಿ ಹೊತ್ತು ಈ ವಾಸನೆ ಎಲ್ಲಿಂದ ಬರ್ತಿದೆ ಅಂತ ನಾನು ನನ್ನ ಟೆಂಟ್ ಹಿಂದ್ಗಡೆ ಅರಣ್ಯ ಇತ್ತು, ನಾನು ಹೊರಗೆ ಹೋದೆ. ನೋಡಿ ಅರಣ್ಯ, ದೊಡ್ಡ ಅರಣ್ಯ ಇದೆ. ಅದ್ರ ಒಳಗೆ ಹೋಗ್ತಾ 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 ನಾನು ನೋಡಿದೆ. ಅದ್ರ ಒಳಗೆ ಹೋಗಿ ನಾನು ನೋಡಿದ್ರೆ ಏನಾದ್ರು ಒಂದು ದೊಡ್ಡ ತೆಗ್ಗನ್ನು ತೆಗೆಯಲಾಗಿದೆ. ಅದರಲ್ಲಿ ಗಿಡದ ಮರಗಳನ್ನು ಹಾಕಿ ಬೆಂಕಿ ಹಚ್ಚಲಾಗಿದೆ. ಆ ಸುಡುತ್ತ ಬೆಂಕಿಯಲ್ಲಿ ಒಂದೊಂದು ಬಾರಿಗೆ 40 ಭಾರತೀಯರನ್ನು ಬಟ್ಟೆ ಬಿಚ್ಚಿ ಅದರಲ್ಲಿ ಬೆಂಕಿಯಲ್ಲಿ ಹಾಕಲಾಗ್ತಾ ಇದೆ. 40 ಭಾರತೀಯರು ಒಂದೊಂದು ಸಾರಿ ಬಟ್ಟೆ ಬಿಚ್ಚಿ ಆ ಅಗ್ನಿಯಲ್ಲಿ ದಹನ ಮಾಡಲಾಗ್ತಿದೆ. ಆ ದಹನ ಮಾಡಿದ ಒಂದು ವಾಸನೆ ನನಗೆ ಬಂದಿತ್ತು ಅಂತ. ಎಷ್ಟೆಲ್ಲ ತ್ಯಾಗ ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಒಂದು ಬ್ರಿಟಿಷ್ ಲೇಡೀಸ್ ರೈಟರ್ ಅವರು ಬರೀತಾರೆ, ದೆಹಲಿಯಿಂದ ಮೀರಟ್ ವರೆಗೆ 60 ಕಿಲೋಮೀಟರ್ ಎಷ್ಟೆಲ್ಲ ಮರಗಳಿತ್ತು. ಮೀರಟ್ ವರೆಗೆ, ದಿಲ್ಲಿಯಿಂದ ಮೀರಟ್ ವರೆಗೆ ಎಷ್ಟು ಮರಗಳಿದ್ವೆ. ಪ್ರತಿ ಒಂದು ಮರದ ಮೇಲೆ ಒಂದೊಂದು ಭಾರತೀಯಗೆ ನೇಣು ಹಾಕಲಾಗಿದೆ. ಅದು ಎಂತ ನೇಣು ಹಾಕಲಾಗಿದೆ ಅಂದ್ರೆ ಅವರು ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ 8 ಸಂಖ್ಯೆ ಇರುತ್ತೆ ಅಲ್ಲ, ನಂಬರ್ 8 ನಂಬರ್ ಹೇಗಿರುತ್ತೆ. ಆ ಭಾರತೀಯರ ನೇಣು ಹಾಕಿದ ಮೇಲೆ ಅವರ ಶವಗಳು 8 ನಂಬರ್ ತರ ಕಾಣ್ತಿದ್ರಂತೆ. 1857ರಲ್ಲಿ ಇಷ್ಟೆಲ್ಲ ತೆಗೆದುಕೊಂಡಿದ್ದಾರೆ. ಅದಾದ ಮೇಲೆ ಎಲ್ಲ ಸಮುದಾಯದ ಹಿರಿಯರು, ಗುರುಗಳು ಎಲ್ಲ ಸೇರಿ ಒಂದು ಹೋರಾಟ ಮಾಡಿದ ಮೇಲೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಇದೇನು ಹಾಗೆ ಸಿಗಲಿಲ್ಲ, ಇದಕ್ಕೋಸ್ಕರ ತ್ಯಾಗ ಕೊಟ್ಟಿದ್ದಾರೆ. ಅವರ ತ್ಯಾಗ ಕೊಟ್ಟಿರೋ ಹುತಾತ್ಮರ ಋಣಿ ಏನಂದ್ರೆ ಅವರ ಚರಿತ್ರೆಯನ್ನು ನಾವು ಇಟ್ಕೊಳ್ಳೋದೇ ಅವ್ರಿಗೆ ಋಣಿ ಆಗಬೇಕು. ನಾವು ಋಣಿ ಆಗ್ಬೇಕು ಅವ್ರಿಗೆ. ಹೆಂಗಾಗ್ಬೇಕು ಋಣಿ ಅಂದ್ರೆ ನಮ್ಗೆ ಚರಿತ್ರೆ ಗೊತ್ತಿರಬೇಕು. ನಮ್ಗೆ ಏನೂ ಗೊತ್ತಿಲ್ಲ, 10 ಹೋರಾಟಗಾರರ ಹೆಸರು ಕೂಡ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ನಾವು ಎಂತ ಭಾರತೀಯರು, ನಮ್ಗೆ ಎಂತ ಭಾರತದ ಮೇಲೆ ನಮ್ಗೆ ಪ್ರೀತಿ ಇದೆ ಅಂತ ನಾವು ಹೇಳ್ಬೋದು. ಇವತ್ತಿನ ಈ ಕಾರ್ಯಕ್ರಮ ಅದರ ಉದ್ದೇಶ ಇದೆ, ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ಹುತಾತ್ಮರು, ಅವರ ಚರಿತ್ರೆ ನಮಗೆ ಗೊತ್ತಾಗಬೇಕು. ನಾವು ನಮ್ಮ ಮಕ್ಕಳನ್ನು, ನಮ್ಮ ಬರೋ ವಂಶಗಳಿಗೆ ನಾವು ಆ ಚರಿತ್ರೆಯನ್ನು ಹೇಳಬೇಕು. ಎಲ್ಲ ಭಾರತೀಯರು ಆ ಹುತಾತ್ಮರನ್ನು ನೆನಪು ಮಾಡಿ ಜೀವನ ಸಾಗಿಸಬೇಕು. ಆ ಉದ್ದೇಶದಿಂದ ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದರಲ್ಲಿ ಬಹಳಷ್ಟು ನಮ್ಮ ಧರ್ಮ ಗುರುಗಳು, ಹಿರಿಯರು ಬಂದಿದ್ದಾರೆ. ನಮ್ಮ ಸ್ವಾತಂತ್ರ್ಯದ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ಬರುತ್ತದೆ. ಅದಕ್ಕೋಸ್ಕರ ನಾವು ಇವತ್ತಿನ ಈ ಕಾರ್ಯಕ್ರಮ ಮಾಡಿದ್ದೀವಿ. ಇದರ ಉದ್ದೇಶ ಅಲ್ಲಾಹನ ಕಡೆ ನಾನು ದುವಾ ಮಾಡ್ತೀನಿ, ಈ ಉದ್ದೇಶ ಅಲ್ಲಾಹ್ ಪೂರ ಮಾಡಲಿ ಅಂತ. ಎಲ್ಲ ಭಾರತಿ ನನಗೆ ಎಷ್ಟು ಕಷ್ಟದಿಂದ ಈ ಸ್ವಾತಂತ್ರ್ಯ ಸಿಕ್ಕಿದೆ ಅರಿತು ಅದರ ಪ್ರಮಾಣವನ್ನು ನೋಡಿ ಜೀವನವನ್ನು ಸಾಗಿಸುವ ಅಲ್ಲಾಹ್ ತೌಫೀಕ್ ಕೊಡಲಿ ಅಂತ ನಾನು ಹೇಳಿ, ನನಗೆ ಅವಕಾಶ ಮಾಡಿಕೊಂತ ಕೊಟ್ಟಂತ